ಎಲ್ಲರಿಗೂ ನಮಸ್ಕಾರ. ಕ್ರೈಸ್ತ ಧರ್ಮದ ಭವಿಷ್ಯವಾಣಿಗಳಲ್ಲಿ ತುಂಬಾನೇ ನಿಗೂಢವಾದ ಮತ್ತು ಅಷ್ಟೇ ಚರ್ಚೆಯಾಗಿರುವ ಒಂದು ವಿಷಯ ಅಂದ್ರೆ ಅದು ದಾನಿಯೇಲನ 70 ವಾರಗಳ ಪ್ರವಾದನೆ. ಅಂದ್ರೆ ಏನಿದು? ಬನ್ನಿ ಈ ಪ್ರವಾದನೆಯ ಟೈಮ್ಲೈನ್ನ ರಹಸ್ಯವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಪ್ರವಾದನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಅದೇನಂದ್ರೆ ಈ 69ನೇ ವಾರ ಅದು ನಿಖರವಾಗಿ ಯಾವಾಗ ಕೊನೆಗೊಳ್ಳುತ್ತೆ? ಈ ಒಂದೇ ಒಂದು ಪ್ರಶ್ನೆ ಎರಡು ಬೇರೆ ಬೇರೆ ವಾದಗಳಿಗೆ ಕಾರಣವಾಗಿದೆ. ಆ ಎರಡು ದೃಷ್ಟಿಕೋನಗಳು ಯಾವುವು ಮತ್ತೆ ಅವು ನಮ್ಗೆ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಸರಿ, ಇವತ್ತು ನಾವೇನು ನೋಡ್ತೀವಿ ಅಂದ್ರೆ ಮೊದಲಿಗೆ ದಾನಿಯೇಲನ ಮೂಲ ಪ್ರವಾದನೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದರ ಎರಡು ಮುಖ್ಯ ವ್ಯಾಖ್ಯಾನಗಳನ್ನು ನೋಡೋಣ. ಕೊನೆಗೆ ಈ ಪ್ರವಾದನೆ ಮುಂದೆ ಹೇಗೆ ನೆರವೇರಬಹುದು ಅನ್ನೋದನ್ನ ಚರ್ಚಿಸೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಓಕೆ, ಎಲ್ಲದಕ್ಕೂ ಮೂಲ ಇರೋದು ದಾನಿಯೇಲನ ಪುಸ್ತಕದ 9ನೇ ಅಧ್ಯಾಯದಲ್ಲಿ. ಇದನ್ನ ಒಂದು ರೀತಿ ಭವಿಷ್ಯದ ಘಟನೆಗಳನ್ನ ತೋರಿಸೋ ಒಂದು ಪ್ರವಾದನಾ ಗಡಿಯಾರ ಅಂತ ಅಂದ್ಕೊಳ್ಬೋದು. ಹಾಗಾದ್ರೆ ಈ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಈ ಪ್ರವಾದನೆಯ ಗಡಿಯಾರ ಶುರುವಾಗೋದು ಯೆರೂಸಲೇಮನ್ನು ಮತ್ತೆ ಕಟ್ಟಬೇಕು ಅನ್ನೋ ಆಜ್ಞೆ ಬಂದಾಗ. ಆದ್ರೆ ಇಲ್ಲಿರೋ ಅಸಲಿ ರಹಸ್ಯ ಏನಪ್ಪಾ ಅಂದ್ರೆ ಮೊದಲ 69 ವಾರಗಳು ಅಂದ್ರೆ 483 ವರ್ಷಗಳು ಯಾವ ಘಟನೆಯೊಂದಿಗೆ ಮುಗಿಯುತ್ತೆ. ಇದೇ ನೋಡಿ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ. ಮೊದಲನೇ ವಾದದ ಪ್ರಕಾರ ಇದಕ್ಕೆ ಉತ್ತರ ಸಿಗೋದು ಯೇಸುವಿನ ಬಾಪ್ತಿಸ್ಮದಲ್ಲಿ, ಅಂದ್ರೆ ಯೇಸು ಮೆಸ್ಸಿಯಾನಾಗಿ ಜಗತ್ತಿಗೆ ಅಧಿಕೃತವಾಗಿ ಪರಿಚಯವಾದ ಆ ಕ್ಷಣದ ಮೇಲೆ ಈ ವಾದ ಫೋಕಸ್ ಮಾಡುತ್ತೆ. ಈ ವಾದಕ್ಕೆ ಬೈಬಲ್ನಲ್ಲೇ ಒಂದು ಸ್ಟ್ರಾಂಗ್ ಆಧಾರ ಇದೆ. ನೋಡಿ, ಅಭಿಷಿಕ್ತನಾದ ಪ್ರಭು ಬರುವವರೆಗೆ ಅಂತ ಇದೆಯಲ್ಲ, ಈ ಮಾತು ತುಂಬಾನೇ ಮುಖ್ಯ. ಇದು ಅಭಿಷಿಕ್ತನ ಆಗಮನದ ಬಗ್ಗೆ ಕ್ಲಿಯರ್ ಆಗಿ ಹೇಳುತ್ತೆ. ಹಾಗಾದ್ರೆ ಇದರ ಹಿಂದಿನ ಲಾಜಿಕ್ ತುಂಬಾನೇ ಸಿಂಪಲ್. ಅಭಿಷಿಕ್ತನು ಅಥವಾ ಮೆಸ್ಸಿಯ ಬರ್ತಾನೆ ಅನ್ನೋ ಭವಿಷ್ಯವಾಣಿ ಯೇಸುವಿನ ಬಾಪ್ತಿಸ್ಮದ ಸಮಯದಲ್ಲಿ ನೆರವೇರಿತು. ಅದಕ್ಕೋಸ್ಕರ 69 ವಾರಗಳ ಪ್ರವಾದನೆ ಆ ಕ್ಷಣದಲ್ಲೇ ಪೂರ್ಣವಾಯಿತು ಅಂತ ಈ ವಾದ ಹೇಳುತ್ತೆ. ಸರಿ, ಇದು ಒಂದು ವಾದ ಆಯಿತು. ಈಗ ಮತ್ತೊಂದು ಅಷ್ಟೇ ಪ್ರಬಲವಾದ ವ್ಯಾಖ್ಯಾನದ ಕಡೆಗೆ ಹೋಗೋಣ. ಇದು ಕಥೆಯನ್ನೇ ಬೇರೆ ದಿಕ್ಕಿಗೆ ತಿರುಗಿಸುತ್ತೆ, ಯಾಕಂದ್ರೆ ಇದು ಸಂಪೂರ್ಣವಾಗಿ ಬೇರೆಯಾದ ಒಂದು ಘಟನೆಯ ಮೇಲೆ ಬೆಳಕು ಚೆಲ್ಲುತ್ತೆ. ಈ ಎರಡನೇ ವಾದ ಇದೆಯಲ್ಲ, ಇದು ಪ್ರವಾದನೆಯ ಬೇರೆದೇ ಒಂದು ಭಾಗದ ಮೇಲೆ ಗಮನ ಹರಿಸುತ್ತೆ. ಇಲ್ಲಿ ಅಭಿಷಿಕ್ತನು ಸಂಹಾರವಾಗುವನು ಅನ್ನೋ ಮಾತು ತುಂಬಾನೇ ಮುಖ್ಯ. ಇದು ಕಥೆಯನ್ನೇ ಬದಲಾಯಿಸುತ್ತೆ. ಯಾಕಂದ್ರೆ ಇದು ಬರುವಿಕೆ ಬಗ್ಗೆ ಅಲ್ಲ, ಬದಲಾಗಿ ಸಾವಿನ ಬಗ್ಗೆ ಮಾತಾಡುತ್ತೆ. ಈ ಇಂಟರ್ಪ್ರಿಟೇಷನ್ ಪ್ರಕಾರ ಪ್ರವಾದನೆ ಹೇಳ್ತಿರೋದು ರಾಜನ ಅಭಿಷೇಕದ ಬಗ್ಗೆ ಅಲ್ಲ, ಬದಲಾಗಿ ಮೆಸ್ಸಿಯನ ತ್ಯಾಗ ಅಂದ್ರೆ ಆತನ ಮರಣದ ಬಗ್ಗೆ ಅಂತ ವಾದಿಸಲಾಗುತ್ತೆ. ಶಿಲುಬೆಯ ಮೇಲಿನ ಮರಣವೇ 69 ವಾರಗಳ ಅಂತ್ಯ ಅಂತ ಇದು ಹೇಳುತ್ತೆ. ಹಾಗಾದ್ರೆ ಈ ಎರಡೂ ವಾದಗಳನ್ನ ಒಟ್ಟಿಗೆ ಇಟ್ಟು ನೋಡೋಣ. ಒಂದು ಕಡೆ ಮೊದಲನೇ ವಾದ ಅಭಿಷಿಕ್ತನ ಆಗಮನ ಅಂದ್ರೆ ಯೇಸುವಿನ ಬ್ಯಾಪ್ಟಿಸಂ ಮೇಲೆ ಫೋಕಸ್ ಮಾಡುತ್ತೆ. ಇನ್ನೊಂದು ಕಡೆ ಎರಡನೇ ವಾದ ಅಭಿಷಿಕ್ತನು ಸಂಹಾರವಾಗುವನು ಅಂದ್ರೆ ಆತನ ಶಿಲುಬೆಗೇರಿಸುವಿಕೆ ಮೇಲೆ ಗಮನ ಹರಿಸುತ್ತೆ. ಎರಡಕ್ಕೂ ಬೈಬಲ್ನಲ್ಲೇ ಬೇರೆ ಬೇರೆ ಆಧಾರಗಳಿವೆ. ಸರಿ, ನಾವು ಯಾವುದೇ ವಾದವನ್ನು ಒಪ್ಕೊಂಡ್ರೂ ಬಾಪ್ಟಿಸಮ್ ಆಗಲಿ ಅಥವಾ ಶಿಲುಬೆಗೇರಿಸುವಿಕೆ ಆಗಲಿ ಆ 69 ವಾರಗಳು ಮುಗಿದ ತಕ್ಷಣ ಏನಾಗತ್ತೆ? ಇಲ್ಲಿಂದ ಕತೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಪ್ರವಾದನೆಯ ಟೈಮ್ಲೈನ್ನಲ್ಲಿ ಒಂದು ರೀತಿಯ ಬ್ರೇಕ್ ಅಥವಾ ಅಂತರ ಉಂಟಾಗುತ್ತೆ. ಈ ಅಂತರದ ಅವಧಿ ಅಥವಾ ಗ್ಯಾಪ್ ಪೀರಿಯಡ್ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ಪ್ರವಾದನೆಯಲ್ಲಿ ಬರುವ ಒಂದು ಪಾಸ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಆ ಪ್ರವಾದನ ಗಡಿಯಾರ ಇದೆಯಲ್ಲ, ಅದು ತಾತ್ಕಾಲಿಕವಾಗಿ ನಿಂತುಬಿಡುತ್ತೆ. ಹಾಗಾದ್ರೆ ಈ ಬ್ರೇಕ್ನ ಉದ್ದೇಶವಾದ್ರೂ ಏನು? ದೇವತಾಶಾಸ್ತ್ರದ ಪ್ರಕಾರ ಇದು ಪೆಂತೆಕೋಸ್ಟ್ ಯುಗ ಅಥವಾ ಚರ್ಚ್ನ ಯುಗ. ಇದನ್ನ ಒಂದು ರೀತಿ ಆಧ್ಯಾತ್ಮಿಕ ಸುಗ್ಗಿಯ ಕಾಲ ಅಂತ ಅಂದ್ಕೊಳ್ಬೋದು. ಇದು ಪವಿತ್ರಾತ್ಮದ ಮುಂಗಾರು ಮಳೆಯೊಂದಿಗೆ ಶುರುವಾಗುತ್ತೆ, ವಿಶ್ವಾಸಿಗಳನ್ನ ಒಟ್ಟುಗೂಡಿಸುತ್ತೆ, ಮತ್ತೆ ಕೊನೆಗೆ ಹಿಂಗಾರು ಮಳೆಯೊಂದಿಗೆ ಮುಗಿಯುತ್ತೆ. ಸರಿ, ಈಗ ಪ್ರವಾದನೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಅಂತರದ ಅವಧಿ ಹೇಗೆ ಕೊನೆಗೊಳ್ಳುತ್ತೆ ಮತ್ತೆ ಪ್ರವಾದನೆಯ ಕೊನೆಯ ವಾರ ಹೇಗೆ ಶುರುವಾಗುತ್ತೆ, ಇದನ್ನ ಸೂಚಿಸೋ ಘಟನೆಗಳು ಯಾವುವು ಅಂತ ನೋಡೋಣ. ಹಾಗಾದ್ರೆ ಪೂರ್ತಿ ಪ್ರವಾದನೆಯ ಸೀಕ್ವೆನ್ಸ್ ಹೇಗಿರುತ್ತೆ ಅಂತ ಒಮ್ಮೆ ನೋಡೋಣ. 69 ವಾರಗಳ ಕೊನೆಯಲ್ಲಿ ಬಾಪ್ತಿಸ್ಮ ಅಥವಾ ಶಿಲುಬೆಗೇರಿಸುವಿಕೆ ಆಗುತ್ತೆ. ಅದಾದ್ಮೇಲೆ ಅಂತರದ ಅವಧಿ ಅಂದ್ರೆ ಆಧ್ಯಾತ್ಮಿಕ ಸುಗ್ಗಿ ನಡೆಯುತ್ತೆ. ಆಮೇಲೆ ಅಂತಿಮ ವಾರ ಶುರುವಾಗಿ ಕೊನೆಗೆ 1000 ವರ್ಷಗಳ ರಾಜ್ಯ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಆ ನಿಂತೋಗಿದ್ದ ಪ್ರವಾದನ ಗಡಿಯಾರ ಮತ್ತೆ ಯಾವಾಗ ಓಡೋಕ್ ಶುರು ಮಾಡುತ್ತೆ? ಈ ಬ್ರೇಕ್ಗೆ ಅಂತ್ಯ ಹಾಡೋ ಘಟನೆ ಯಾವುದು? ಮೂಲಗಳ ಪ್ರಕಾರ ಪ್ರಥಮ ಫಲಗಳ ಆಧ್ಯಾತ್ಮಿಕ ಸುಗ್ಗಿ ಯಾವಾಗ ಪೂರ್ಣಗೊಳ್ಳುತ್ತೋ ಅಂದ್ರೆ ಕೊನೆಯ ವ್ಯಕ್ತಿ ಸೇರಿದಾಗ ಆ ಗಡಿಯಾರ ಮತ್ತೆ ಟಿಕ್ ಟಿಕ್ ಅನ್ನೋಕೆ ಶುರು ಮಾಡುತ್ತೆ. ಆಗಲೇ ಅಂತಿಮ 7 ವರ್ಷಗಳ ಅವಧಿ ಶುರುವಾಗೋದು. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ.
ಸಾವಿರಾರು ವರ್ಷಗಳ ಹಿಂದಿನ ಈ ಪ್ರವಾದನೆಗೆ ಇವತ್ತಿನ ಜಗತ್ತಿನಲ್ಲಿ ಯಾವ ಪ್ರಾಮುಖ್ಯತೆ ಇದೆ? ಈ ಟೈಮ್ಲೈನ್ ನಿಜವಾಗ್ಲೂ ನಮ್ಮ ಭವಿಷ್ಯದ ಬಗ್ಗೆ ಏನನ್ನಾದರೂ ಹೇಳ್ತಾ ಇದೆಯಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?